ಡಿಕೆ ಶಿವಕುಮಾರ್ ಅವರು ಎರಡನೇ ವಾರದ ನಡಿಗೆಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಸಮಸ್ಯೆಯನ್ನ ಹೇಳ್ಕೊಳ್ತಾ ಇದ್ದಾರೆ ಜನ. ಡಿಸಿಎಂ ಡಿಕೆಶಿ ಮುಂದೆ ಅಧಿಕಾರಿಗಳ ಕರ್ಮಕಾಂಡವನ್ನ ಬಿಚ್ಚಿಟ್ಟಿದ್ದಾರೆ ವ್ಯಕ್ತಿಯೊಂದು. ಸಂವಾದ ಕಾರ್ಯಕ್ರಮದಲ್ಲಿ ಲಂಚ ಕೇಳಿದರ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಸುಲ್ತಾನ್ ಮಿರ್ಜಾ ಎಂಬುವರಿಂದ ಡಿಕೆಶಿಗೆ ದೂರನ್ನ ನೀಡಲಾಗಿದೆ. ಖಾತೆಗಳ ನೋಂದಣಿಗೆ 10 ರಿಂದ 15 ಸಾವಿರ ರೂಪಾಯಿ ಹಣವನ್ನ ಕೇಳ್ತಾರೆ. ಬ್ರೋಕರ್ ಮಂಜುನಾಥ್ ಎಂಬ ವ್ಯಕ್ತಿ ಮೂಲಕ ಲಂಚ ಕೇಳ್ತಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸಮಸ್ಯೆಯನ್ನ ಆಲಿಸಿ ಅಧಿಕಾರಿಗಳ ಹೆಸರನ್ನ ಬರೆದುಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೇವೆ ಅಂತ ಹೇಳಿ ಡಿಸಿಎಂ ಭರವಸೆಯನ್ನ ಕೊಟ್ಟಿದ್ದಾರೆ. ನಾವು ತುಂಬಾ ಕಷ್ಟಪಡ್ತಾ ಇದ್ರಿ. ನಮ್ಮ KR ಕ್ಷೇತ್ರದಲ್ಲಿ ಖಾತೆಗಳು ನಮ್ಮ ಡಿಕೆ ಸಾಹೇಬರು ಇವತ್ತು ಮಾಡಿಕೊಟ್ಟಿದ್ರೆ ತುಂಬಾ ಅನುಕೂಲ ಆಗಿದೆ. ಆದ್ರೆ ಒಂದು ತೊಂದರೆ ಏನಾಗ್ತಾ ಸರ್, ನಾವು ಆಲ್ರೆಡಿ ನಾವು BBMP ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ARO ವರ್ಮವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. RIರು ಅತಿ ಹೆಚ್ಚು ದುಡ್ಡನ್ನ ಕೇಳ್ತಾರೆ ಸರ್. ಏನಕಂದ್ರೆ ನಾವಿರೋ ಮೈನಾರಿಟೀಸು, ನಮ್ಮ ವಿಜಯಪುರ ಮೈನಾರಿಟೀಸು. ಆ ಆಫೀಸಲ್ಲಿ ಓಪನ್ ID ಕಾರ್ಡ್ ಹಾಕೊಳ್ಳಲ್ಲ. ಮತ್ತೆ ಯಾರು ಬಂದ್ರು 10,000 ಕೊಡಿ, 15,000 ಕೊಡಿ. ಬೇಡ, ಸುಮ್ಮನೆ ಹೇಳ್ಬೇಡಿ. ಯಾರು ಕೇಳ್ತಾ ಇದ್ದಾರೆ ಹೆಸರು ಹೇಳಿ, ಇಲ್ಲ ಸಸ್ಪೆಂಡ್ ಮಾಡಿ ಹೊರಡ್ತೀನಿ ಸರ್. AR ಬಸವರಾಜ್ ಅವರು ಬರ್ಕೊಳ್ಳಿ. AR ಬಸವರಾಜ್ ಅಂತ, ಮತ್ತೆ RI ಅಲ್ಲಿ ವಿಜಯಪುರ RI ಸರ್. ಹೇಳಿ ಒಂದ್ ನಿಮಿಷ ಸ್ವಲ್ಪ. ಯಾರೋ ಬಸವರಾಜ್ ಅಂತ ಸರ್, ಬರ್ಕೊಳ್ಳಿ. ಯಾರೋ ಬಸವರಾಜ್ ಸರ್. ಮತ್ತೆ RI ವಿಜಯಪುರ RI ಸರ್. RI ವಿಜಯಪುರ RI ಅವ್ರ ಹೆಸರು ವಿಜಯಪುರ. ಯಾವತ್ತು ಹೋಗಿದ್ದೀರಿ ನೀನು? ಸರ್ ನಾನು ಗಮ್ಮಿ ಅಂದ್ರೆ 2 ತಿಂಗಳಿಂದ ಹೋಗಿದ್ದೀನಿ ಸರ್. ನಾನು ಅವ್ರು 15,000-10,000 ಕೊಡಿ ಅಂತಾರೆ ಸರ್. ಆನ್ಲೈನ್ ಅಪ್ಲೈ ಮಾಡಿದ್ರು ಅಪ್ರೂವಲ್ ಮಾಡಲ್ಲ ಸರ್. ಹೋಗಿ ಅವ್ರಮ್ಮ ಹೋಗಂತಾರೆ. ಅವ್ರಮ್ಮ ಹೋದ್ರೆ BBMP ಆಫೀಸ್ ವಿಜಯಪುರ ಬನ್ನಿ ಅಂತಾರೆ. ಕಮ್ಮಿ ಅಂದ್ರೆ ನನ್ಗೊಬ್ಬನಿಗಿಲ್ಲ ಸರ್, ಸೀನಿಯರ್ ಸಿಟಿಸನ್ ತೊಂದರೆ ಆಗುತ್ತೆ ಸರ್. ದಯವಿಟ್ಟು ಅದನ್ನ ಅನುಕೂಲ ಮಾಡ್ಕೊಳ್ಬೇಕು ಕೇಳ್ಕೊತೀನಿ ಸರ್ ನಿಮ್ಮ ಹತ್ರ. ಇನ್ನೊಂದ್ಸತಿ ಅವನ ಹೆಸರು ಸರ್ ಬಸವರಾಜ್ ಅಂತ, ಮತ್ತೆ RI ಅಂತ. ಬಸವರಾಜ್ ಏನಾಗವನೆ? ಅವ್ರು ಯಾರು ಸರ್? ಅವರು ARO. ಇನ್ನೊಬ್ಬ RI ಇನ್ಯಾರು? RI ಸರ್. ಅವ್ರ ಹೆಸರು ಗೊತ್ತಿಲ್ಲ.